ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರುತ್ವಾ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಏನು ಹೇಳೋದು ಸ್ವಾಮೀಜಿ ಬಗ್ಗೆ ಅಂತ ಇತ್ತು. ಕೆಲವೊಂದ್ಸಲ ಎಷ್ಟೆಲ್ಲ ಹೇಳ್ಬೋದು ಅಂತ ಅನಿಸುತ್ತೆ. ಪರಿಸ್ಥಿತಿ ಹೆಂಗಾಗ್ಬಿಡತ್ತೆ ಕೆಲವೊಂದ್ಸಲ ಏನು ಹೇಳೋದಪ್ಪ, ನಮ್ಮ ಯೋಗ್ಯತೆ ಎಷ್ಟು ಅಂತಲೂ ಅನಿಸುತ್ತೆ. ನನಗೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಒಂದು ಗಂಭೀರವಾಗಿರುವಂಥ ಪ್ರಶ್ನೆ ಕಾಡ್ತಾ ಇದೆ. ಗೊತ್ತಿಲ್ಲ ನನಗೆ ಯಾರಿಗಾದರೂ ಆ ಪ್ರಶ್ನೆ ಬಂದಿದೆಯಾ ವಿವೇಕಾನಂದರ ಕುರಿತಂತೆ ಅಂತ. ಸ್ವಾಮಿ ವಿವೇಕಾನಂದರು ಇನ್ನೂ ರಿಲೆವೆಂಟ ಇವತ್ತಿನ ಸಮಾಜಕ್ಕೆ ಅಂತ ಪ್ರಶ್ನೆ ಕಾಡುತ್ತೆ. ಇನ್ನೂ ಬೇಕಾಗಿದೆಯಾ ಈ ಸಮಾಜಕ್ಕೆ, ಇನ್ನೂ ಸೂಟ್ ಆಗ್ತಾರಾ, ಬೇಕಾಗುತ್ತಾ ಅವ್ರ ಚಿಂತನೆಗಳು ಅಂತ ನನ್ನೊಳಗೆ ನಾನು ಯೋಚನೆ ಮಾಡ್ತಿರ್ತೀನಿ. ಯಾರಾದರೂ ವಿವೇಕಾನಂದರು ತುಂಬ ಓದಿಕೊಂಡವ್ರು ಸಿಕ್ಕಿದಾಗ, ವಿವೇಕಾನಂದರ ದಾರಿಯಲ್ಲಿ ನಡೆಯುವಂಥವ್ರು ಸಿಕ್ಕಿದಾಗ ಅವ್ರನ್ನ ಕೇಳ್ತೀನಿ ನಾನು, ಸರ್ ನಿಜವಾಗ್ಲೂ ಸ್ವಾಮೀಜಿ ಎಲ್ಲಿದ್ದಾರೀಗ, ಸ್ವಾಮೀಜಿ ಪೊಸಿಷನ್ ಏನಿದೆ ಅಂತ ತುಂಬ ಡಿಸ್ಕಸ್ ಮಾಡ್ತೀವಿ. ಅಂಥವರೆಲ್ಲ ಸಿಕ್ಕಿದ್ರೆ ಇವತ್ತಿನ ಸಮಸ್ಯೆ ಏನು, ಸ್ವಾಮೀಜಿ ಕಾಲದ ಸಮಸ್ಯೆಗಳೇನು, ಇವತ್ತಿನ ಪರಿಹಾರ ಏನು, ಸ್ವಾಮೀಜಿ ಕಾಲದ ಪರಿಹಾರ ಏನು, ಇವೆಲ್ಲ ತಿಳ್ಕೊಂಡ ನಂತರ ಒಂದು ಸ್ಪಷ್ಟವಾಗಿರುವ ವಿಚಾರ ಏನು ಅಂತಂದರೆ, ಸ್ವಾಮೀಜಿ ರಿಲೆವೆಂಟಾ ಅಂತ ಕೇಳಿದರೆ ಇವತ್ತಿಗೂ ರಿಲೆವೆಂಟ್ ಅವರೊಬ್ಬರೇ ಅಂತಾನೆ ಉತ್ತರ ಫೈನಲಿ ಬಂದಿದೆ. ಹೇಗೆ ರಿಲೆವೆಂಟು, ಯಾಕೆ ರಿಲೆವೆಂಟ್ ಹೌದೋ ಅಲ್ವೋ ಎನ್ನುವ ಪ್ರಶ್ನೆ ಕಾಡತ್ತೆ. ನಾವು ಸ್ವಾಮೀಜಿಯವರನ್ನು ಹೊಸ ಸ್ವರೂಪದಲ್ಲಿ ಹೇಗೆ ನೋಡಬೇಕಾಗಿದೆ ಅನ್ನೋದನ್ನೆಲ್ಲ ಹುಡುಕಾಟ ನಡೆಸಬೇಕು ಅಷ್ಟೇ. ಮೊದಲನೇದಾಗಿ ಸ್ವಾಮಿ ವಿವೇಕಾನಂದರು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಏನೂ ಅಲ್ಲ. ವಿವೇಕಾನಂದರ ಭಜನೆಗಳನ್ನು ಹಾಡ್ತೀವಿ, ವಿವೇಕಾನಂದರ ಕುರಿತಂತೆ ಎಷ್ಟೆಲ್ಲ ಜನ ಮಾತಾಡಿರೋದನ್ನು ಕೇಳಿದ್ದೀವಿ. ಇಲ್ಲಿರುವ ಅನೇಕರು ನಾವು ಸ್ವಂತಕ್ಕೆ ವಿವೇಕಾನಂದರನ್ನ ಅಧ್ಯಯನ ಮಾಡ್ಕೊಂಡಿದ್ದೀವಿ. ಇಡೀ ವಿವೇಕಾನಂದರ ವಿಚಾರಧಾರೆಯನ್ನು ತೆಗೆದು ನೋಡಿದರೆ ಭಾರತಕ್ಕಿರುವಂಥ ಸಮಸ್ಯೆಗಳು ಏನು ಅಂತ ಕೇಳಿದರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಬಡತನ ಭಾರತಕ್ಕಿರುವಂಥ ಒಂದು ಕೆಟ್ಟ ಸಮಸ್ಯೆ. ಒಂದು ಬಡತನ ಅತ್ಯಂತ ಕೆಟ್ಟ ಸಮಸ್ಯೆ ಭಾರತದ್ದು ಅಂತ ಹೇಳ್ತಾರೆ. ಎರಡನೇದು ಸ್ವಾಮೀಜಿ ಹೇಳ್ತಾರೆ, ಹಸಿವು ಕಿತ್ತು ತಿನ್ನುವಂತೆ ಭಾರತಕ್ಕಿದೆ. ಸ್ವಾಮಿ ವಿವೇಕಾನಂದರು ಕಣ್ಣೀರ್ಗರಿತಾರೆ ಹೋಗಿ ಕನ್ಯಾಕುಮಾರಿಯ ಬಂಡೆ ಮೇಲೆ ಕೂತು, ನನ್ನ ದೇಶದ ಜನ ಹಸುವಿನಿಂದ ನರಳಾಡ್ತಾ ಇದ್ದಾರೆ, ಏನು ಮಾಡಬೇಕು ಇವರಿಗೆ, ಹೇಗೆ ಮಾಡಬೇಕು ಅಂತ. ಮೂರನೇ ಸ್ವಾಮೀಜಿ ಹೇಳ್ತಾರೆ, ಸ್ವಾಭಿಮಾನ ಶೂನ್ಯ ಜನಾಂಗವಾಗಿ ಹೋಗಿದೆ ಇಲ್ಲಿನದ್ದು ಅಂತ. ಸ್ವಾಮೀಜಿ ಒಂದ್ಸಲ ಬಹಳ ಗಂಭೀರವಾಗಿ ಪತ್ರ ಬರೀತಾರೆ ಅಳಸಿಂಗ ಪೆರುಮಾಳನಿಗೆ. ಏನು ಹೇಳ್ತಾರೆ ಗೊತ್ತೇನು, ಏನು ನಿಮ್ಮ ಯೋಗ್ಯತೆ, ನಿಮ್ಮ ಯೋಗ್ಯತೆ ಹೆಂಗಿದೆ ಅಂತಂದರೆ, ಇಂಗ್ಲೀಷ್ನಲ್ಲಿ 4 ಸಾಲು ಊರು ಹೊಡೆದುಕೊಂಡು ಅದನ್ನು ಒಪ್ಪಿಸಿ ಬಿಟ್ಟರೆ ನಿಮ್ಮ ಜೀವನ ಮುಗಿದೋಯ್ತು. ನೀವು ಗಳಿಸಿರುವಂಥ ನಿಮ್ಮ ಡಿಗ್ರಿಯನ್ನು, ನಿಮ್ಮ ಗೌನುಗಳನ್ನು ಮುಳುಗಿಸುವಷ್ಟು ನೀರು ನಿಮ್ಮ ಸಮುದ್ರದಲ್ಲಿ ಇಲ್ವಾ, ಮುಳುಗಿಸ್ಬಿಡಿ ಅದನ್ನು ಅಂತಾರೆ ಸ್ವಾಮೀಜಿ. ಎಂಥ ಸ್ವಾಭಿಮಾನ ಶೂನ್ಯ ಜನಾಂಗ ನಿಮ್ಮದು. ಅದೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯುರೋಪಿನಿಂದ ಬರೆಯುವಾಗ ಹೇಳ್ತಾರೆ, ಯುರೋಪಿನ ಜನ ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಆದರೆ ಅದೇ ಜನ ಬಂದು ನಿಮ್ಮನ್ನು ಬೂಟ್ ಕಾಲಿಂದ ಓದಿತಾರೆ. ಯಾಕಪ್ಪ, ಸ್ವಾಭಿಮಾನ ಇಲ್ಲ ನಿಮಗೆ. ನಾನು ಸ್ವಾಭಿಮಾನಿ, ಅದಕ್ಕೆ ಹೀಗೆ ಅಂತ. ಅಂದರೆ ಆ ಸ್ವಾಭಿಮಾನಿ ಶೂನ್ಯ ಜನಾಂಗದ ಕುರಿತಂತೆ ಸ್ವಾಮಿ ವಿವೇಕಾನಂದರು ತುಂಬ ಮಾತಾಡ್ತಿದ್ರು. ಸ್ವಾಮಿ ವಿವೇಕಾನಂದರು ಹೇಳೋರು, ಉತ್ಸಾಹವೇ ಇಲ್ಲ ನಿಮ್ಮೊಳಗೆ, ನಿಮ್ಮನ್ನು ನೋಡಿದರೆ ಬೇಸರ ಆಗತ್ತೆ, ಉತ್ಸಾಹ ಶೂನ್ಯರಾಗಿದ್ದೀರಿ ನೀವು ಅಂತ. ಸ್ವಾಮೀಜಿ ಹೇಳೋರು, ಪಶ್ಚಿಮದ ಅನುಕರಣೆ ಮಾಡೋದು ಅಂದರೆ ಹುಚ್ಚು ನಿಮಗೆ, ಅವ್ರು ಹೇಗಿರ್ತಾರೋ ಹಾಗೆ ಇರ್ತೀವಿ ಅಂತ. ಅಫ್ಕೋರ್ಸ್ ಈಗಲೂ ಏನು ಬಿಟ್ಟಿಲ್ಲ ನಮಗೆ. ನಮ್ಮ ಮಕ್ಕಳಿಗೆ ಇಡ್ಲಿ ದೋಸೆ ತಿಂತೀರೋ ಅಂತ ಕೇಳಿದರೆ, ಪಾಸ್ತಾ ಮಾಡಿ ಅಂದರೆ ಭಯಂಕರ ಖುಷಿ, ಮ್ಯಾಗಿ ಮಾಡಿ ಅಂದರೆ ಭಯಂಕರ ಖುಷಿ. ನಾವು ಎಷ್ಟು ಇನ್ನೂ ಅನುಕರಣೆಯ ಬದುಕಿನಲ್ಲಿ ಇದ್ದೀವಿ ಅಂತಂದರೆ ಆ ಥರದ ಚಿಂತನೆಯಲ್ಲಿ ಇದ್ದೀವಿ, ಇನ್ನೂ ಹಾಗೆ ಇದೆ ಮೈಂಡ್ಸೆಟ್ಟು. ಆದರೆ ಅನೇಕ ಪ್ರಾಬ್ಲಮ್ಗಳು, ತುಂಬ ಘನವಾಗಿರುವಂಥ ಪ್ರಾಬ್ಲಮ್ಗಳು ಅಂತ ಏನೇನು ಕರೆದ್ರೋ ಆ ಪ್ರಾಬ್ಲಮ್ಗಳೆಲ್ಲ ಇವತ್ತಿಲ್ಲ. ಬಡತನ ಇದೆಯಾ ಅಂತ ಕೇಳಿದರೆ ನೀವು ಬಡವರನ್ನ ನಿಜವಾಗ್ಲೂ ಹುಡ್ಕೊಂಡು ಹೋಗಬೇಕು, ಸಿಗ್ತಾರಾ ಎಲ್ಲಾದರೂ ಅಂತ. ಆ ಥರದ ಪರಿಸ್ಥಿತಿ. ಯಾವುದೋ ಸ್ಲಮ್ಮಿಗೆ ಹೋದರೆ ಬಡತನ ಇದೆಯಾ ಅಂತ ಕೇಳಿದ್ರೆ ಬಡತನ ಇಲ್ಲ. ಸ್ಲಮ್ನವರಿಗೆ ಒಂದು ಪುಟ್ಟ ಪ್ರಯೋಗ ಒಂದ್ಸಲ ಮಾಡಿದ್ವಿ. ಬೆಂಗಳೂರಿನಲ್ಲಿ ಒಂದು ಟೀಮ್ ಬಂತು. ಆ ಟೀಮ್ ಬಂದು ಹೇಳಿದ್ರು, ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮನೆ ಕಟ್ಟಿ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ನಾವು ಅಂತೇಳಿ ನನ್ನನ್ನು ಕೇಳಿದರು, ಎಲ್ಲಿ ಮಾಡ್ಬೋದು ಅಂತ. ಯಾಕೆಂದರೆ MLAಗಳು MP ಗಳು ಗುರ್ತಿರ್ತಾರೆ, ಯಾವುದಾದ್ರೂ MLAಗೆ ಲಾಭ ಆಗ್ಬೋದು ಅಂತ. ನಾನೊಬ್ಬ MLA ಮಾತನಾಡಿಸಿ, ನಿಮ್ಮ ಏರಿಯಾಕ್ಕೆ ಮಾಡಿಸಿ, ಸ್ಲಮ್ನವ್ರನ್ನ ಇಲ್ಲಿಗೆ ಶಿಫ್ಟ್ ಮಾಡಿಬಿಡ್ಬೋದು, ಅವರು ಫ್ರೀಯಾಗಿ ಮಾಡಿಕೊಡ್ತಾರೆ, ಅವ್ರಿಗೂ ಟೆಸ್ಟ್ ಮಾಡಬೇಕಾಗಿದೆ, ಸ್ಲಮ್ನವ್ರಿಗೊಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿಕೊಟ್ಟ ಹೆಸರು ನಿಮ್ಗೆ ಬರುತ್ತೆ. MLAನು ಭಾಳ ಖುಷಿ ಆಗ್ಬಿಟ್ರು, ಒಳ್ಳೆ ಐಡಿಯಾ ಇದು ಅಂತೇಳಿ ಮೊದಲು ಮನೆ ಕಟ್ಟಿಸಿಸ್ಬಿಟ್ರು. ಒಂದು 8-10 ಮನೆಗಳನ್ನು ಕಟ್ಟಿದ್ವಿ. ಕಡಿಮೆ ಕಾಸ್ಟ್ನಲ್ಲಿ ಒಳ್ಳೆ ಮನೆಗಳು ನಿರ್ಮಾಣಗೊಂಡು.
ಸ್ಲಮ್ನವ್ರಿಗೆ ಹೋಗಿ ಎಲ್ಲ ಅಲ್ಲಿ ಶಿಫ್ಟ್ ಆಗಿ ಅಂತಂದ್ರೆ ಒಬ್ರು ಬರ್ಲಿಕ್ಕೆ ಒಪ್ಪಲಿಲ್ವಲ್ಲ. ನಾನು ಕೇಳಿದೆ ಯಾಕೆ ಬರಲ್ಲಪ್ಪ ನೀವು ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಸರ್ ವಾರ ವಾರ ನಮ್ಮ ಲೀಡರ್ ಒಬ್ರು ಇದ್ದಾರೆ, ಅವ್ರು ಪ್ರತಿ ವಾರ ತಂದು ನಮಗೆ ದುಡ್ಡು ಕೊಡ್ತಾರೆ, ಅಲ್ಲಿಗೆ ಹೋದ್ರೆ ಕೊಡ್ತೀರಾ? ನಾನು ಹೇಳಿದೆ ಶವಾಶ್, ನಮ್ಮ ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಒಂದು ಒಳ್ಳೆ ಮನೆ ಕೊಡ್ತೀವಿ ಎಂದಾಗಲೂ ಅದು ಬೇಡ, ಇನ್ನು ಬಡತನ ಇಲ್ಲ ಅಂತ. ಈಗ ಯಾರಿಗೆ ಮನೆ ಬೇಕಾಗಿದೆ ಅಂತಂದ್ರೆ ಬಾಂಗ್ಲಾದಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದು ಕೂತಿರ್ತಾರಲ್ಲ, ಅವ್ರಿಗೆ ಕೊಟ್ಟರೆ ಬೇಕಾಗ್ಬೋದೇನೋ, ಇಲ್ಲಿನವರಿಗಂತೂ ಬೇಕಾಗಿಲ್ಲ. ಬಡತನ ಅನ್ನೋದು ಇಲ್ಲ. ಹಸಿವು ಅನ್ನೋದು ಇದೆಯಾ? ಹಸಿವಿನಿಂದ ಸತ್ರು ಅಂತ ಕಳೆದ ಕನಿಷ್ಠ ಪಕ್ಷ 3-4 ವರ್ಷಗಳಿಂದ ಪೇಪರ್ನಲ್ಲಿ ಓದಲಿಲ್ಲ ನಾನು. ಹಸಿವನ್ನ ತಾಳಲಾಗದೆ ಸತ್ರು ಅಂತ. ಸ್ವಾಮಿ ವಿವೇಕಾನಂದರ ಕಾಲದ ಹಸಿವು ಹೇಗಿತ್ತು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಬಂಗಾಳದ ಕ್ಷಾಮದ ಜನರನ್ನ ನೋಡ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ. ರಾಮಕೃಷ್ಣರ ಬಳಿ ವಿವೇಕಾನಂದರು ಬಂದು ಕೇಳ್ಕೊಳ್ತಾರೆ, ಮೂಳೆ ಚಕ್ಕಳವಾಗಿರುವಂತ ಜನ, ಮೈ ಮೇಲೆ ಬಟ್ಟೆ ಹಾಕದೇ ಇರುವಂತ ತಾಯಂದ್ರು, ದಾರಿಯಲ್ಲೇ ಕುಸಿದು ಬಿದ್ದಿರುವಂತ ದನ ಕರುಗಳು ನನ್ನಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ನಿಮ್ಮ ಜಗನ್ಮಾತೆಯ ಜಗತ್ನಲ್ಲಿ ಈ ಸಮಸ್ಯೆ ಇದೆ? ಸರಿ ಮಾಡ್ಲಿಕ್ಕೆ ಹೇಳಿ, ಅವಳಿಗೆ ಹೇಳಿ ಸರಿ ಮಾಡಿ ಅಂತ. ಅಂದ್ರೆ ವಿವೇಕಾನಂದರ ಪರಿಕಲ್ಪನೆ ಇತ್ತಲ್ಲ, ನರೇಂದ್ರನಾಗಿರುವಾಗಲೇ ಅವರ ಪರಿಕಲ್ಪನೆ ಎಷ್ಟು ಅಗಾಧವಾಗಿತ್ತು ಅಂದ್ರೆ, ಹಸಿವನ್ನ ಕಾಣ್ಲಿಕ್ಕೆ ನನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ. ಹಸಿವಿದೆಯಾ ಇವತ್ತು ಅಂತ ಕೇಳಿದ್ರೆ ಇಲ್ಲ ರೀ. ದುರಂತ ಅಂದ್ರೆ ಯಾವುದ್ರ ಹಸಿವೂ ಇಲ್ಲ, ಜ್ಞಾನದ ಹಸಿವೂ ಇಲ್ಲ, ಹೊಟ್ಟೆಗೆ ಹಸಿವೂ ಇಲ್ಲ, ಒಂಥರ ತೃಪ್ತ ಎಲ್ಲ ಸಿಕ್ಬಿಟ್ಟಿದೆ ಅಂತ. ನಂಗೆ ಬಹಳ ಅನ್ಸುತ್ತೆ, ಏನ್ ಬೇಕು, ಏನ್ ಕೊರತೆ ಇದೆ ಅಂತ ಸ್ವಾಮೀಜಿ ಹೇಳಿದ್ರು, ಏನೂ ಇಲ್ಲ. ನನಗೆ ಅನೇಕ ಬಾರಿ, ಯಾರು ಬೇಜಾರು ಮಾಡ್ಕೋಬೇಡಿ, ನಾವು ದಾನ ಕೊಡ್ತೀವಿ ಅಥವಾ ಯಾರಿಗಾದರೂ ಬಡವರಿಗೇನಾದರೂ ಕೊಡ್ತೀವಿ ಅಂತ ಬ್ಲ್ಯಾಂಕೆಟ್ ಹಚ್ತಾರೆ, ಅವ್ರಿಗೆ ಊಟ ಕೊಡ್ತಾರೆ, ಅವ್ರಿಗೆ ಯಾರಿಗೂ ಬೇಕಾಗಿರಲ್ಲ. ನಾನು ಈ ಕೆಲಸ ಮಾಡಿದ್ದೀನಿ. ಈ ಪ್ರವಾಹ ಎಲ್ಲ ಬಂದಾಗ ಕೊಡ್ತೀವಲ್ಲ, ಏನ್ ಮಾಡ್ತಾರೆ ಗೊತ್ತಾ? ಕೊಟ್ಟಿದ್ದನ್ನೆಲ್ಲ ಕಲೆಕ್ಟ್ ಮಾಡಿಟ್ಕೊಂಡು ಮಾರ್ಬಿಡ್ತಾರೆ. ಬಿಸ್ಕೆಟ್ಗಳ ರಾಶಿ ಮಡಿಕೇರಿಯಲ್ಲಿ ನಾನು ನೋಡಿದ್ದೀನಿ, ಬೆಟ್ಟ, ಬಿಸ್ಕೆಟ್ಗಳ ಬೆಟ್ಟ, ಅಷ್ಟು ದೊಡ್ಡ ಬೆಟ್ಟ. ಏನ್ ಮಾಡ್ತಾರೆ ಅಂದ್ರೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹೇಳ್ತಾರೆ ಎಲ್ಲ ತಂದು ಇಲ್ಲಿ ಡಂಪ್ ಮಾಡಿ ಅಂತ. ಒಂದ್ ಕಡೆ ಡಂಪ್ ಮಾಡಿ ಎಲ್ಲ ಸರಿ ಹೋದ್ಮೇಲೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತಾರೆ ಮಾರಾಟ ಮಾಡ್ಲಿಕ್ಕೆ. ಬ್ಲ್ಯಾಂಕೆಟ್ ಮಾರೋರು ನಾನು ನೋಡಿದ್ದೀನಿ. ರೇರ್ಲಿ ಒಂದು ಅಜ್ಜಿ ನನಗೆ ಒಂದು ಹಳ್ಳಿಯಲ್ಲಿ ನಾನೊಂದು ಬ್ಲ್ಯಾಂಕೆಟ್ ಕೊಡ್ಲಿಕ್ಕೆ ಹೋದಾಗ, ಬೇಡ ಕಣಪ್ಪ, ಮೊನ್ನೆ ಒಬ್ರು ಬಂದ್ರು, ಅವರೊಂದು ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ, ನನ್ನ ಹತ್ರ ಒಂದಿದೆ, ಇನ್ನೊಂದೇನು ಬೇಕಾಗಿಲ್ಲ ಅಂತ. ಒಂದೇ ಒಂದು ಅಜ್ಜಿ ನನ್ನ ಇಷ್ಟು ಯಾತ್ರೆಯಲ್ಲಿ ಹೇಳಿದ್ದು, ಒಬ್ಬ ಅಜ್ಜಿ ನನಗೆ ಎರಡನೇದು ಬೇಡ ಅಂತ. ಆದರೆ ಎಲ್ರಿಗೂ ಏನಫ್, ಸಾಕು ಅನ್ನೋಷ್ಟ್ರ ಮಟ್ಟಿಗಿದೆ, ಇನ್ನು ಬೇಡ ಅನ್ನೋಷ್ಟ್ರ ಮಟ್ಟಿಗಿದೆ. ಮತ್ತೆ ಏನು ಪ್ರಾಬ್ಲಮ್ ಆಗಿದ್ರೆ? ಆಯ್ತು, ಇವತ್ತಿನ ಭಾರತ, ವಿವೇಕಾನಂದರು ಕಂಡ ಭಾರತಕ್ಕೂ ಇವತ್ತಿನ ಭಾರತಕ್ಕೂ ಡಿಫ್ರೆನ್ಸ್ ಎಂಥದ್ದು ಅಂತಂದ್ರೆ, ವಿವೇಕಾನಂದರು ನೋಡಿದಾಗ ಭಾರತವನ್ನ ದರಿದ್ರರ ಲಿಸ್ಟಲ್ಲಿ ಇದ್ವಿ ನಾವು, ಕಿತ್ಕೊಂಡು ತಿಂತಾ ಇದ್ವಿ. ಬೇರೆಯವ್ರ ತಟ್ಟೆಯಲ್ಲಿ ಅನ್ನ ಕಂಡ್ರೆ ಕಸಿದು ತಿನ್ನುವ ವಾತಾವರಣ ಇತ್ತು. ಇವತ್ತು ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರ ನಾವು. ಇವತ್ತು ನಾವು ಹೆಂಗಿದ್ದೀವಿ ಅಂತಂದ್ರೆ, ಇವತ್ತು ನಮ್ದು $4 ಟ್ರಿಲಿಯನ್ ಎಕಾನಮಿ, ಪ್ರಾಬಬ್ಲಿ ಇನ್ನೊಂದು 6-8 ತಿಂಗಳಿಗೆ $5 ಟ್ರಿಲಿಯನ್ ಎಕಾನಮಿ ಆಗ್ತೀವಿ. ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರ ಆಗ್ತೀವಿ. ನಮ್ಮ ಹತ್ರ ಇರುವ ಫಾರಿನ್ ಎಕ್ಸ್ಚೇಂಜ್ ರಿಸರ್ವೇ ಹೆಚ್ಚು ಕಡಿಮೆ $700 ಬಿಲಿಯನ್ ಇದೆ ಇವತ್ತು. ನಮ್ದು ಮಿಲಿಟರಿ ಪವರ್ ಹೆಂಗಿದೆ ಅಂತಂದ್ರೆ, ಒಂದು ಕಾಲದಲ್ಲಿ ನಾವು ಪಾಕಿಸ್ತಾನ ಜೊತೆ ಕಂಪೇರ್ ಮಾಡ್ತಿದ್ವಿ. ನಮ್ಮ ಹತ್ರ ಇಷ್ಟು ಯುದ್ಧವಿಮಾನ ಇದೆ, ಅವ್ರ ಹತ್ರ ಇಷ್ಟಿದೆ. ನಮ್ಮ ಹತ್ರ ಇಷ್ಟು ಸಬ್ಮೆರೀನ್ಸ್ ಇದೆ, ಅವ್ರ ಹತ್ರ ಇಷ್ಟು ಸಬ್ಮೆರೀನ್ಸ್ ಇದೆ. ನಮ್ಮ ಹತ್ರ ಇಷ್ಟು ಸೈನಿಕರಿದ್ದಾರೆ, ಅವ್ರ ಹತ್ರ ಇಷ್ಟು ಸೈನಿಕರಿದ್ದಾರೆ. ಆದ್ರೆ ಇವತ್ತು ಹೆಂಗಿದೆ ಅಂತಂದ್ರೆ, ಯುದ್ಧ ನಡೆದ್ರೆ 4 ದಿನದಲ್ಲಿ ಮುಗಿಸ್ತೀವಿ ಯುದ್ಧ. ಅದು 4 ದಿನ ಯಾಕೆ? ನಾವು ತುಂಬಾ ಸಂಯಮ ಕಾಪಾಡ್ಕೊಂಡಿದ್ದಕ್ಕೆ, ವೆಯ್ಟ್ ಅಂತ. ಇಲ್ಲದೆ ಹೋಗಿದ್ರೆ ಮೊದಲನೇ ದಿನನೇ ಕ್ಲಿಯರ್ ಮಾಡ್ತಿದ್ವಿ ನಾವು, ಒಂದೇ ದಿನ ಸಾಕಾಗಿತ್ತು ನಮಗೆ. ಅಂದ್ರೆ ಭಾರತದ ಸ್ಟ್ರೆಂತ್ ಇವತ್ತು ನಾವು ಅಂದುಕೊಳ್ಳುವ ರೀತಿಯಲ್ಲಿಲ್ಲ. ಸ್ವಾಮಿ ವಿವೇಕಾನಂದರು ನೋಡಿದ ಭಾರತದ ಪರಿಕಲ್ಪನೆ ಇಲ್ಲಿಲ್ಲ. ನಮ್ಮ ತರುಣರು ಬುದ್ಧಿವಂತರಲ್ವಾ? ಸಿಕ್ಕಾಪಟ್ಟೆ ಬುದ್ಧಿವಂತರು. ನಾನು ಮೊನ್ನೆ ಒಂದು ರಿಪೋರ್ಟ್ ನೋಡಿದ್ದೀನಿ, AI ಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಅಮೆರಿಕಕ್ಕೂ ಭಾರತಕ್ಕೂ, ಚೀನಾಕ್ಕೂ ಭಾರತಕ್ಕೂ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕೇಳಿದ್ರೆ, ಮೊದಲೆಲ್ಲ ಹೇಳ್ತಿದ್ರು ಕನಿಷ್ಠ ಪಕ್ಷ 10 ವರ್ಷ 20 ವರ್ಷ ಹಿಂದೆ ಇದ್ದೀವಿ ನಾವು. ಆದರೆ ಮೊನ್ನೆ ಒಬ್ಬ CEO ಹೇಳ್ತಾರೆ, ಅಷ್ಟೆಲ್ಲ ತಿಳ್ಕೊಳ್ಬೇಡಿ ಭಾರತವನ್ನ, ಭಾರತ ಹೆಚ್ಚಂದ್ರೆ 6 ತಿಂಗಳಿಂದ 1 ವರ್ಷದಷ್ಟು ಮಾತ್ರ ಹಿಂದೆ ಇದೆ, ಬಹಳ ಬೇಗ ಸ್ಪೀಡನ್ನ ಕೋಪಪ್ ಮಾಡ್ಕೊಂಡು ಬಿಡುತ್ತೆ ಅಂತ. ಹೆಂಗೆ ಸಾಧ್ಯ ಇದು? ಮನಸ್ಸು ಮಾಡಿದ್ದಕ್ಕೆ ಸಾಧ್ಯ ಆಯಿತು ಅಂತ. ಒಂದು ಸಲ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆದರೆ ಏನು ಮಾಡಬಲ್ಲೆವು ಅನ್ನೋದಕ್ಕೆ ಭಾರತ ಸಮರ್ಥವಾಗಿರುವಂಥ ಉದಾಹರಣೆಯಾಗಿದೆ. ಭಾರತದ ಸ್ವಾಭಿಮಾನ, ವಿವೇಕಾನಂದರ ಕಾಲಕ್ಕೆ ಸ್ವಾಭಿಮಾನ ಶೂನ್ಯವಾಗಿದ್ದ ರಾಷ್ಟ್ರ ಇವತ್ತು ಹೆಂಗಿದೆ ಅಂತಂದ್ರೆ, ಕೋವಿಡ್ ಬಂದಾಗ
ಅಮೆರಿಕ ನನ್ನ ಹತ್ರ ವ್ಯಾಕ್ಸಿನ್ ಆಗಿದೆ ಅಂತ ಹೇಳ್ತು, ಚೀನಾ ವ್ಯಾಕ್ಸಿನ್ ಆಗಿದೆ ಅಂತ ಹೇಳ್ತು. ಜಗತ್ನಲ್ಲಿ ಆ ಥರದ 4 ವ್ಯಾಕ್ಸಿನ್ 5 ವ್ಯಾಕ್ಸಿನ್ ಆಗಿತ್ತು, ಅದರಲ್ಲಿ 2 ವ್ಯಾಕ್ಸಿನ್ ಭಾರತದ್ದೇ. ನಾವು ಕೈ ಚಾಚ್ಕೊಂಡು ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಲೈನ್ ನಿಂತ್ಕೋತೀವಿ. 140 ಕೋಟಿ ಜನರಿಗೆ ವ್ಯಾಕ್ಸಿನ್ ಕೊಡಿಸೋದ್ರಲ್ಲಿ ಭಾರತದ ಅಷ್ಟು ಸಾಮರ್ಥ್ಯ ಖಾಲಿಯಾಗೋಗುತ್ತೆ ಅಂತ ಜಗತ್ತು ಅನ್ಕೊಳ್ತಾ ಇದ್ದಾರೆ. ನಮ್ಮ ವಿಜ್ಞಾನಿಗಳು ತಾವು ತಮ್ಮ ಊಟವನ್ನು ಬಿಟ್ಟು, ತಾವು ತಮ್ಮ ಪರಿವಾರವನ್ನು ಬಿಟ್ಟು, ತಾವೊಂದು ಕೋಣೆಯಲ್ಲಿ ತಮ್ಮನ್ನ ಕೂಡ ಹಾಕೊಂಡು ವ್ಯಾಕ್ಸಿನ್ ಕಂಡಿಡಿದು ಸಮಾಜಕ್ಕೆ ಕೊಟ್ಟು ಹೇಳಿದ್ರು, ಇದು ಭಾರತದ ವ್ಯಾಕ್ಸಿನ್, ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಂತ. ಏನ್ ಚಂದ ಇದೆ. ಮಾತ್ರ ಬುದ್ಧಿವಂತರಿದ್ದಾರೆ, ಸ್ವಾಭಿಮಾನಿಗಳಿದ್ದಾರೆ, ಎಲ್ಲ ಥರದ್ದು ಇದೆ. ಮತ್ತು ವಿವೇಕಾನಂದರು ಎಲ್ಲಿ ಹಂಗಿದ್ರೆ? ಗಂಭೀರವಾಗಿರುವಂಥ ಪ್ರಶ್ನೆ ಅಂತ.